ಬಾಬಾ ಸಾಹೇಬ್ ಅಂಬೇಡ್ಕರ್ ಕೂಡ ಮುಸಲ್ಮಾನರಾಗಲಿಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದ್ರು. ಅಂದು ಏನಾದರೂ ಅಂಬೇಡ್ಕರ್ ಅವರು ಇಸ್ಲಾಂ ಧರ್ಮವನ್ನ ಸ್ವೀಕರಿಸಿದ್ರೆ ಇವತ್ತು ದಲಿತರೆಲ್ಲರೂ ಕೂಡ ಮುಸಲ್ಮಾನರಾಗಿರ್ತಾ ಇದ್ರು. ಇಂಥದ್ದೊಂದು ವಿವಾದಾತ್ಮಕ ಹೇಳಿಕೆಯನ್ನ ಹೊರಹಾಕಿದ್ದಾರೆ ಅಜ್ಜಂಪೀರ್ ಖಾದ್ರಿ ಅವ್ರ ಬಗ್ಗೆ ನಿಮಗೆ ಗೊತ್ತೇ ಇದೆ. ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿ ಆಗಿದ್ರು, ಸಿಗ್ಲಿಲ್ಲ ಅಂತ ಬಂಡಾಯ ಎದ್ದಿದ್ರು. ನಂತರದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಮನವೊಲಿಸಿ ಅವ್ರು ಸಲ್ಲಿಸಿದ್ದ ನಾಮಪತ್ರವನ್ನ ವಾಪಸ್ ಪಡ್ಕೊಂಡಿದ್ದಾರೆ. ಈಗ ಮನಸ್ಸಿದೆಯೋ ಇಲ್ಲೋ ಕಾಂಗ್ರೆಸ್ ಅಭ್ಯರ್ಥಿ ಪರವಾಗಿ ಹಾವೇರಿಯಲ್ಲಿ ಶಿಗ್ಗಾವಿಯಲ್ಲಿ ಪ್ರಚಾರವನ್ನ ಮಾಡ್ತಿದ್ದಾರೆ ಅಜ್ಜಂಪೀರ್ ಖಾದ್ರಿ ಅವರು. ಪ್ರಚಾರದ ಸಂದರ್ಭದಲ್ಲಿ ಇಂಥ ಮಾತು, ಅಂಬೇಡ್ಕರ್ ಅವರು ಮುಸ್ಲಿಂ ಧರ್ಮ ಸ್ವೀಕಾರಕ್ಕೆ ಎಲ್ಲಾ ರೀತಿಯ ಸಿದ್ಧತೆಯನ್ನ ಮಾಡ್ಕೊಂಡಿದ್ರು. ಅವ್ರು ಸ್ವೀಕಾರ ಮಾಡಿದಿದ್ರೆ ಇವತ್ತು ದಲಿತರೆಲ್ಲರೂ ಕೂಡ ಮುಸಲ್ಮಾನರಾಗಿರ್ತಾ ಇದ್ರು ಅನ್ನೋ ವಿವಾದಾತ್ಮಕ ಹೇಳಿಕೆಯನ್ನ ನೀಡಿದ್ದಾರೆ ಅಜ್ಜಂಪೀರ್ ಖಾದ್ರಿ. ಇವತ್ತು ಒಂದು ಮಾತು ನೆನಪಡ್ತಾ ಇದೆ. ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಆ ಸಂದರ್ಭದಲ್ಲಿ ಅವ್ರ ಕಾಲದಲ್ಲಿ ನಾಗರಾಜ್ ಯಾದವ್ ಸಾಹೇಬರಿಗೆ ಕೊಡ್ತಿರ್ಬೋದು, ಆ ಸಂದರ್ಭದಲ್ಲಿ ಇಸ್ಲಾಂ ಧರ್ಮವನ್ನು ಸ್ವೀಕಾರ ಮಾಡಲಿಕ್ಕೆ ಸಿದ್ಧತೆ ಮಾಡಿಕೊಂಡಿದ್ರು. ಆ ಇಸ್ಲಾಂ ಧರ್ಮ ಸ್ವೀಕಾರ ಮಾಡಲಿಲ್ಲ, ಬೌದ್ಧ ಧರ್ಮಕ್ಕೆ ಹೋದ್ರು. ಆ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಸ್ಲಾಂ ಧರ್ಮ ಸ್ವೀಕಾರ ಮಾಡ್ತಿದ್ರೆ ನಮ್ಮ ಅರಬಿ ತಿಮ್ಮಾಪುರ ಹೆಸರೇನು ರಾಮಪ್ಪ ಸರ್. ಅರಬಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬೌದ್ಧ ಧರ್ಮ ಸ್ವೀಕಾರ ಮಾಡಿದ್ರೆ ಹೋಗಿ ಇಸ್ಲಾಂ ಧರ್ಮ ಸ್ವೀಕಾರ ಮಾಡ್ಲಿಕ್ಕೆಲ್ಲ ಸಿದ್ಧತೆ ಆಗಿತ್ತು ಅಂತ ನಾವು ಓದಿದ್ದೀನಿ, ತಿಳ್ಕೊಂಡಿದ್ದೀವಿ. ಇವತ್ತು ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಾರುತಿ ನೀಡ್ತಾ ಹೋಗ್ತಾರೆ. ನೇರ ಸಂಪರ್ಕದಲ್ಲಿದ್ದಾರೆ ಮಾರುತಿ. ಈ ಬೈ ಎಲೆಕ್ಷನ್ನ ಅಖಾಡದಿಂದ ಒಂದೊಂದು ಕ್ಷೇತ್ರದಿಂದಲೂ ಕೂಡ ಒಂದೊಂದು ವಿವಾದಾತ್ಮಕ ಹೇಳಿಕೆಗಳು. ಇದೀಗ ಅಜ್ಜಂಪೀರ್ ಖಾದ್ರಿ ಅವರಿಂದ ಹೊರಹೊಮ್ಮಿದಂತ ಈ ಹೇಳಿಕೆ ರಾಜಕೀಯ ವಲಯದಲ್ಲಿ ಯಾವ ರೀತಿ ಚರ್ಚೆಗೆ ಗ್ರಾಸವಾಗಿದೆ, ಹಾಗೆ ಯಾವ ಆಧಾರದ ಮೇಲೆ ಇಂಥ ಹೇಳಿಕೆ ಕೊಟ್ಟಿದ್ದಾರಂತೆ ಅಜ್ಜಂಪೀರ್ ಖಾದ್ರಿ ಅವರು? ಸ್ಮಿತಾ, ಕಳೆದ ಉಪಚುನಾವಣೆ ರಂಗೇರ್ತಾ ಇರುವಂಥದ್ದು ಕಳೆದ ಕೆಲವು ದಿನಗಳಿಂದ ಮತವನ್ನು ಸೆಳೀಲಿಕ್ಕೆ ಈ ರೀತಿಯ ಕಾರ್ಯಗಳನ್ನು ಮಾಡಲಿಕ್ಕೆ ರಾಜಕಾರಣಿಗಳು ಮುಂದಾಗಿದ್ದಾರೆ ಅಂತ ಹೇಳ್ಬೋದು. ಯಾಕಂತಂದರೆ ಒಂದು ಕಡೆ ಇಷ್ಟು ದಿನ ರೌಡಿ ಅಂತ ಹೇಳ್ತಂತ ಬಂದಂಥ ಖಾದ್ರಿಗೆ ಸಡನ್ನಾಗಿ ಮತಗಳ ಓಲೈಕೆಗಾಯಿತು. ಅದನ್ನು ಕೂಡ ನಿನ್ನೆ ಹನುಮಂತರಾಯ ಕಲ್ಯಾಣ ಮಂಟಪದಲ್ಲಿ SC/ST ಸಭೆ ನಡೆದಿತ್ತು. ಆದಿಜಾಂಬವ ಸಂಘದ ಸದಸ್ಯರು ಕೂಡಿದ್ರು. ಆಗ ಈ ಪ್ರಕ್ರಿಯೆ ಆಗಿರುವಂಥದ್ದು. ಎಲ್ಲ ಒಂದು ಕಡೆಗೆ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿದ್ರು ಅಂತಕ್ಕಂಥ ವಿಚಾರವನ್ನು ತಲೆ ಇಟ್ಕೊಂಡು ಅವರು ಮುಸ್ಲಿಂ ಧರ್ಮಕ್ಕೆ ಮತಾಂತರವಾಗಿದ್ದು ಅವರ ಹೆಸರು ಹೀಗಿರ್ತಿತ್ತು ಅಂತಕ್ಕಂಥ ಮಾತನಾಡಲಿಕ್ಕೆ ಮುಂದಾಗಿದ್ದಾರೆ ಅಂತ ಹೇಳ್ಬೋದು. ಒಂದು ಕಡೆಗೆ SC/ST ಜನರ ಮತವನ್ನು ಸೆಳೀಲಿಕ್ಕೆ ಖಾದ್ರಿ ಅವರು ಈ ಕಾರ್ಯಕ್ಕೆ ಕೈ ಹಾಕಿದ್ರ ಅನ್ನೋದು ಎಷ್ಟು ಪ್ರಶ್ನೆ ಆಗಿರೋದು. ಇದೇ ಒಂದು ವಿಚಾರ ಇದೀಗ BJP ಅವರಿಗೆ ಇದನ್ನು ಮುಂದುವರಿಸ್ಕೊಂಡು ಹೋಗಲಿಕ್ಕೆ ಕೂಡ ಆಧಾರವಾಗಿರುವಂಥದ್ದು. ಈಗ ಖಾದ್ರಿ ಅವರ ನಡೆ ಯಾಕೆ ಈ ರೀತಿ ಪದೇ ಪದೇ ಮಾತನಾಡ್ತಾ ಹೋಗ್ತಾರೆ? ಈ ರೀತಿಯ ಸಂಪರ್ಕದಲ್ಲಿರಿ ಮಾರುತಿ. ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಚಲವಾದಿ ನಾರಾಯಣ ಸ್ವಾಮಿ ಅವರಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಈ ಬೈ ಎಲೆಕ್ಷನ್ ಅಖಾಡದಲ್ಲಿ ಅತಿಯಾದ ಮುಸ್ಲಿಂ ಓಲೈಕೆಗಾಗೋ ಅಥವಾ ವಿವಾದನ ಹುಟ್ಟಾಕ್ಬೇಕು ಅನ್ನೋ ಕಾರಣಕ್ಕಾಗೋ ಗೊತ್ತಿಲ್ಲ, ಒಂದೊಂದು ಕ್ಷೇತ್ರದಿಂದ ಒಂದೊಂದು ವಿವಾದಾತ್ಮಕ ಹೇಳಿಕೆ. ಖಾದ್ರಿ ಅವ್ರ ಹೇಳಿಕೆ ತಮ್ಮ ಗಮನಕ್ಕೆ ಬಂದಿದೆ ಅಂತ ಭಾವಿಸ್ತೀನಿ. ನೋಡಿದ್ದೇನೆ. ಈ ಕಾಂಗ್ರೆಸ್ ಮುಖಂಡರು ಇವರ ಹೇಳಿಕೆಯನ್ನ ಸಮರ್ಥಿಸ್ತಾರಾ? ಇದು ಒಂದು. ಎರಡನೇದು, ಅವರು ಯಾವುದಾದ್ರೂ ಒಂದು ಪುಸ್ತಕದಲ್ಲಿ ಈ ವಿಚಾರದ ಬಗ್ಗೆ ಅವರು ಓದಿದ್ದಾರಾ? ಮೂರನೇ ವಿಷಯ, ಇದನ್ನ ನೇರವಾಗಿ ಹೀಗೆ ಹೇಳಲಿಕ್ಕೆ ಅಜ್ಜಂಪೀರ್ ಖಾದ್ರಿ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಕಾಲೀನರ? ಇಂಥ ಪ್ರಶ್ನೆಗಳು ಉದ್ಭವಿಸ್ತವೆ. ಇವರೇ ಹಿಂದೂಗಳು, ಇವರೆಲ್ಲ ಕನ್ವರ್ಟೆಡ್, ಈಗ ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನ ಮಾಡ್ತಿದ್ದಾರೆ. ಇದು ವಿವಾದಗಳನ್ನ ಸೃಷ್ಟಿ ಮಾಡ್ತಕ್ಕಂಥದ್ದೇ ಈ ಕಾಂಗ್ರೆಸ್ಸಿನ ಕೆಲಸ. ಅತಿಯಾದ ಓಲೈಕೆಗಾಗಿ ಅವರನ್ನ ಹದ್ದುಬಸ್ತಿನಲ್ಲಿ ಇಡತಕ್ಕಂಥ ಕೆಲಸವನ್ನ ಮಾಡದೆ ಕಾಂಗ್ರೆಸ್ಸು ಇವತ್ತು ಅವಾಂತರಗಳನ್ನ ಮಾಡ್ತಕ್ಕಂಥ ಕೆಲಸವನ್ನ ಅವರು ಮಾಡ್ತಿದ್ದಾರೆ. ಇದನ್ನ ನಾನು ವಿರೋಧಿಸ್ತೇನೆ. ಅಂಬೇಡ್ಕರ್ ಅವರು ತಮ್ಮ ಕಾಲಾವಧಿಯಲ್ಲಿ ಸ್ಪಷ್ಟ ಮಾಡಿದ್ದಾರೆ, ನನ್ನನ್ನ ಇಸ್ಲಾಂ ಸಮುದಾಯದವರು ನನ್ನನ್ನು ಅಪ್ರೋಚ್ ಮಾಡಿದ್ರು, ಆದರೆ ನಾನು ಸೇರೋದಿಲ್ಲ ಅಂದೆ. ಯಾಕೆ ಅಂತಂದ್ರೆ ಮುಂದೊಂದು ದಿನ ಈ ಜನಾಂಗ ಹೆಚ್ಚಾದ್ರೆ ಈ ದೇಶಕ್ಕೆ ಗಂಡಾಂತರ ಇದೆ, ಆದ್ರಿಂದ ನಾನು ಸೇರೋದಿಲ್ಲ ಅಂದಿದ್ದೆ. ಅದಾದ ನಂತರ ಕ್ರಿಶ್ಚಿಯನ್ರು ನನ್ನನ್ನು ಕೇಳಿದ್ರು, ನಾನು ನನ್ನ ಸ್ವದೇಶಿ ಧರ್ಮವನ್ನ ಒಪ್ಪುತ್ತೇನೆ ಹೊರತು ವಿದೇಶಿ ಧರ್ಮವನ್ನ ಒಪ್ಪೋದಿಲ್ಲ ಅಂತ ಹೇಳಿದ್ರು. ಇದೆಲ್ಲವನ್ನು ಆ ಕಾಲದಲ್ಲೇನೆ ಅವರು ಕ್ಲಿಯರ್ ಮಾಡಿದ್ದಾರೆ. ಆಗಿದ್ರೂ ಕೂಡ ಇವರು ಈ ರೀತಿ ಮಾತಾಡ್ತಕ್ಕಂಥದ್ದು ಸರಿಯಲ್ಲ. ನಾನು ಇನ್ನೊಂದು ಹೆಜ್ಜೆ ಹೋಗಿ ಮುಂದೆ ಹೇಳ್ತೇನೆ.
ಈ ಭಾರತ ದೇಶ ವಿಭಜನೆ ಆಗೋದೇ ಆದ್ರೆ ಹಿಂದೂಗಳನ್ನೆಲ್ಲ ಭಾರತಕ್ಕೆ ಕರೆಸ್ಕೊಳ್ಳಿ, ಮುಸಲ್ಮಾನರನ್ನೆಲ್ಲ ಪಾಕಿಸ್ತಾನಕ್ಕೆ ಕಳಿಸಿ ಅಂತ ಹೇಳಿದ್ರಲ್ಲ, ಅದನ್ನು ಹೇಳಕ್ ಹೇಳಿ ಅವ್ರಿಗೆ. ನೀವು ಛಲವಾದಿ ನಾರಾಯಣ ಸ್ವಾಮಿ ಅವರೇ ಹೇಳ್ತಿದ್ರಿ ಈ ಕಾಂಗ್ರೆಸ್ನವರು ಈ ಅಜಂಪೀರ್ ಖಾದ್ರಿ ಅವರ ಹೇಳಿಕೆಯನ್ನ ಸಮರ್ಥಿಸ್ಕೊಳ್ತಾರ ಅನ್ನೋದು ಕಾದ್ ನೋಡ್ಬೇಕು ಅಂತ. ಬಟ್ ಅಲ್ಲಿದ್ದ ಕಾಂಗ್ರೆಸ್ ನಾಯಕರು ವಿರೋಧ ಕೂಡ ವ್ಯಕ್ತಪಡಿಸಲಿಲ್ಲ. ನಿನ್ನೆ ಕೂಡ ಈ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಜಮೀರ್ ಅವ್ರ ಮಾತು ಬಹಳ ವಿವಾದಕ್ಕೆ ಕಾರಣವಾಯಿತು, ಕುಮಾರಸ್ವಾಮಿ ಅವ್ರ ಕುರಿತಾಗಿ. ಅದನ್ನ ಸಮರ್ಥಿಸ್ಕೊಳ್ಳಿಲ್ಲ ಸರಿ, ಆದ್ರೆ ವಿರೋಧ ಕೂಡ ಆಗ್ತಿಲ್ಲ ಅಂತ ಕಾಂಗ್ರೆಸ್ನ ಹಿರಿಯ ನಾಯಕರಿಂದ ಇರೋದು. ಕೆಲವು ಯಾರು ಅಸ್ವಸ್ಥ ಮುಸಲ್ಮಾನ್ ಇದು ಮಂತ್ರಿಗಳು ಅಥವಾ ಮನಸ್ಥಿತಿ ಇರ್ತಕ್ಕಂಥ ಮುಖಂಡರುಗಳಿದ್ದಾರೋ ಅವರನ್ನ ಎತ್ತಿಕಟ್ಟಿ ಹಿಂದೂಗಳನ್ನ ರೇಗಿಸುವ, ಅವರನ್ನ ಪ್ರೇರೇಪಿಸುವ, ಈ ಗೊಂದಲ ಸೃಷ್ಟಿಸುವ ಕಾರ್ಯಕ್ಕೆ ಕಾಂಗ್ರೆಸ್ ಕೈ ಹಾಕಿದೆ ಅಂತ ನನಗನ್ಸ್ತದೆ. ರೈಟ್ ಸರ್, ಧನ್ಯವಾದ ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದ್ದಕ್ಕೆ. ಇನ್ನು ಇದೇ ವಿಚಾರದ ಸಂಬಂಧ ಮಾತನಾಡಲಿಕ್ಕೆ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ರಾಜೀವ್ ಅವರಿದ್ದಾರೆ. ಸರ್ ನಮಸ್ಕಾರ. ಮೇಡಮ್ ನಮಸ್ಕಾರ. ಅಜಂಪೀರ್ ಖಾದ್ರಿ ಅವರ ಹೇಳಿಕೆ, ಅಂಬೇಡ್ಕರ್ ಅವರು ಮುಸ್ಲಿಂ ಧರ್ಮವನ್ನ ಸ್ವೀಕಾರ ಮಾಡ್ಲಿಕ್ಕೆ ಸಿದ್ಧರಾಗಿದ್ರು ಅಂತ. ಅಂಬೇಡ್ಕರ್ ಅವ್ರ ಬಗ್ಗೆ, ಸಂವಿಧಾನದ ಬಗ್ಗೆ ಬಹಳ ಮಾತನಾಡ್ತಾರೆ ಕಾಂಗ್ರೆಸ್ ಪಕ್ಷದವರು. ಅದೇ ಪಕ್ಷದವರು ಇಂಥ ಮಾತು. ಕಾಂಗ್ರೆಸ್ ಪಕ್ಷದವರಿಗೆ ನಾಲಿಗೆಗೆ ಮತ್ತೆ ಮೆದುಳಿಗೆ ಸಂಪರ್ಕ ತಪ್ಪಿ ಹೋಗಿದೆ. ಕೈಯಲ್ಲಿ ಸಂವಿಧಾನದ ಪ್ರತಿಯನ್ನ ಹಿಡ್ಕೊಳ್ಳುವಂತವ್ರು ಸಂವಿಧಾನದ ಮೇಲೆ ಇಂದಿರಾ ಗಾಂಧಿ ತುರ್ತು ಪರಿಸ್ಥಿತಿಯನ್ನ ಹೇರಿದಾಗ ಏನೆಲ್ಲ ಆಕ್ರಮಣ ಮಾಡಿದ್ರು ಅನ್ನೋದು ಇನ್ನೂ ಕಾಂಗ್ರೆಸ್ನವರಿಗೆ ಅರ್ಥ ಆಗಿಲ್ಲ, ಅಥವಾ ಅದನ್ನ ಜನರಿಗೆ ಹೇಳುವಂತಹ ಕೆಲಸ ಮಾಡಲಿಲ್ಲ. ಅದೇ ರೀತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಥಾಟ್ಸ್ ಆನ್ ಪಾಕಿಸ್ತಾನ್ ಅನ್ನುವಂತಹ ಪುಸ್ತಕವನ್ನ ಬರೆದಿದ್ದಾರೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.